ಉತ್ತರ ಕರ್ನಾಟಕದವರು ಅಂತ. ಅಲ್ಲಿ ಆ ಮೂವಿಲಿ ಇವ್ರು ಅಷ್ಟೇ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಹಿಂಗಾಗಿ ಪರಿಚಯ ಮುಖಾಂತರ ನಾವು ಏನಾದ್ರೂ ಮಾಡಬೇಕು, ಇದೇ ತರ ಆದ್ರೆ ಆಗಲ್ಲ ಅಂತ ನಾನು ಇವ್ರ ಹತ್ರ ಕೇಳ್ಕೊಂಡೆ. ಯಾವ್ದಾರ ಒಂದು ಮೂವಿ ಮಾಡೋಣ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನೇ ಒಂದು ನನ್ನ ಅವಕಾಶಗಳನ್ನ ನಾನೇ ಕ್ರಿಯೇಟ್ ಮಾಡ್ಕೊಂಡೆ. ಮತ್ತೆ ಕೆಲವೊಬ್ರಿಗೆ ಅವಕಾಶಗಳನ್ನು ಕೊಟ್ಟೆ. ಆಮೇಲೆ ಇವ್ರ ಹತ್ರ ಒಂದು ಡಿಸ್ಕಸ್ ಮಾಡಿದ್ವಿ. ಮೆಜೆಸ್ಟಿಕ್ ಸಿಟಿ ಬಸ್ ಸ್ಟಾಪ್ ಅಲ್ಲಿ ನಮ್ಮ ಸ್ಟೋರಿ ಸ್ಟಾರ್ಟ್ ಮಾಡಿದ್ವಿ ಮಾಡಕ್ಕೆ. ಈ ತರ ಸ್ಟೋರಿ ಮಾಡ್ಬೇಕು ಅಂತ ಇವ್ರು ಹೇಳಿದ್ರು. ಲಾಕ್ಡೌನ್ ಅಂತ ಒಂದು ಸ್ಟೋರಿ ಇದೆ ಅಂತ ಹೇಳಿದ್ರು. ಹೀಗಾಗಿ ಸಿಟಿ ಬಸ್ ಸ್ಟಾಪ್ ಅಲ್ಲಿ ನಮ್ಮ ಲಾಕ್ಡೌನ್ ಸ್ಟೋರಿ ಅಲ್ಲಿಗೆ ಸ್ಟಾರ್ಟ್ ಆಯ್ತು ಬರೆಯಕ್ಕೆ. ಸಿಟಿ ಬಸ್ ಸ್ಟಾಪ್ ಅಂದ್ರೆ ಸ್ಟಾರ್ಟ್ ಮಾಡಿದ್ವಿ ನಾವು. ಒಂದು 3-4 ತಿಂಗಳು ಸ್ಟೋರಿನ ಮಾಡ್ಬಿಟ್ಟು ಆಮೇಲೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಇಲ್ಲಿವರೆಗೂ ತಂದಾಯ್ತು. ಸೆಂಟ್ ಅಲ್ಲಿ ತುಂಬಾ ಕಷ್ಟ ಆಯ್ತು, ಯಾಕಂದ್ರೆ ನನಗೆ ಫಿಲ್ಮ್ ಇಂಡಸ್ಟ್ರಿ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಆದ್ರೂ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ತಗೊಂಡ್ ಬಂದೆ. ಬಟ್ ಏನಂತಂದ್ರೆ ಒಂದೊಂದು ಕಂಟೆಂಟ್ ಮೂವಿ ನಮ್ಮ ಉತ್ತರ ಕನ್ನಡ ಭಾಗ ಎಲ್ಲಾ ಕಡೆ ಭಾಗಗಳಿಗೂ ತುಂಬಾ ಇದು ಇಷ್ಟ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾನು ಇಲ್ಲಿವರೆಗೂ ಕಷ್ಟಪಟ್ಟು ತಗೊಂಡ್ ಬಂದು ನಮ್ಮ ಪ್ರೇಕ್ಷಕರ ಮುಂದೆ ಇಟ್ಟಿದ್ದೀನಿ. ಇನ್ ಮುಂದೆ ನೀವೇ ಕನ್ನಡ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮನ್ನ ಹಾರೈಸಬೇಕು ಅಂತ ಕೇಳ್ಕೊಂತೀನಿ. ಹೀರೋಗಿಂತ ನೆಕ್ಸ್ಟ್ ಸ್ವಲ್ಪ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ಇದೀನಿ ಸರ್. ಹೀರೋ ನೆಕ್ಸ್ಟ್ ಆದ್ರೆ ನಾನೇ ಲೀಡ್. ಬಟ್ ಅವ್ರದ್ದು ಒಂದು ಸ್ಟೋರಿ ನಡೆಯುತ್ತೆ, ನಮ್ದು ಒಂದು ಫ್ಯಾಮಿಲಿ ಸ್ಟೋರಿ. ಹೀರೋದು ಕಾಲೇಜ್ ಹುಡುಗ ಹುಡುಗಿ ಲವ್ ಸ್ಟೋರಿ 2 ಟ್ರ್ಯಾಕ್ ಇದೆ ಸರ್. ಬಟ್ ಫ್ಯಾಮಿಲಿ ಸ್ಟೋರಿ ನಂದು ನಡೆಯುತ್ತೆ. ಮತ್ತೆ ಇನ್ನೂ ಒಳ್ಳೆ ಮೂವಿ ಮಾಡೋಕನ್ನ ಆಸೆ ಇದೆ. ದಯವಿಟ್ಟು ನಮ್ಮ ವೀಕ್ಷಕರು ಸಿನಿಮಾಗಳನ್ನು ನೋಡಿ ನಮ್ಮನ್ನು ಬೆಳೆಸಬೇಕು ಅಂತ ಕೇಳ್ಕೊಂತೀನಿ ಸರ್. ನಾವು ಫ್ಯಾಕ್ಟ್ರಿ ವರ್ಕರ್ ಆಗಿದ್ದೆ. ನನ್ ಸ್ವಲ್ಪ ಸೈಟ್ ಇತ್ತು, ಮೂವಿ ಮಾಡ್ಲೇಬೇಕು ಅನ್ನೋ ಒಂದು ಆಟ ಬಂತು. ಸೈಟ್ ಎಲ್ಲ ಮಾರ್ಬಿಟ್ಟು ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಲೋನು ಗೀನು ಗೋಲ್ಡ್ ಲೋನ್ ಅದು ಇದು ಅಂತ ಮಾಡ್ಕೊಂಡು ಇಲ್ಲಿವರೆಗೆ ತಂದು ಮುಗಿಸ್ಬಿಟ್ಟೆ ಸರ್. ನಮ್ಮ ಮೇಲೆ ಬಿಟ್ಟಿದ್ದೀನಿ ಸರ್. ನೋಡ್ತಾರೆ, ಖಂಡಿತ ನಾನು ಬೆಳೆಸ್ತಾರೆ ಅಂತ ಅನ್ಕೊಂಡಿದೀನಿ. ಸಿರಿ ಮ್ಯೂಸಿಕ್ ಅವರೇ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಂದನೇ ನನಗೆ ಇದೆಲ್ಲ. ಅದು ಆಕ್ಚುಲಿ ಏನಾಯ್ತಂದ್ರೆ ಸರ್, ಸಿನಿಮಾ ಮಾಡೋದ್ರಿಂದ ನಾನು ಸ್ವಲ್ಪ ರಜೆ ಹಾಕಿ ಬರೋದ್ರಿಂದ ಏನಾಯ್ತಂದ್ರೆ, ನೀನು ಅದಾದ್ರೂ ಮಾಡು ಇಲ್ಲ ಇದಾದ್ರೂ ಮಾಡು ಅಂತ ಅಂದ್ಬಿಟ್ರು. ಇಲ್ಲ ಸರ್, ನಾನು ಈ ಸಿನಿಮಾನೇ ಮಾಡ್ತೀನಿ ಅಂತ ಹೇಳಿ ಕೆಲಸ ಡಿಸೈನ್ ಮಾಡ್ಬಿಟ್ಟೆ ಸರ್. ಸಿಂಧನೂರು ಸರ್, ರಾಯಚೂರು ಡಿಸ್ಟಿಕ್ ಸರ್. ಮೂವಿಗೆ ಅವಕಾಶಕರ ಬಂದೇ ಬರ್ತೀನಿ ಸರ್. ಮೂವಿಗೋಸ್ಕರ ಅಷ್ಟು ಇಲ್ಲಿಗೆ ಬಂದು ಮೂವಿ ಮಾಡಿದ್ದೀನಿ ಅಂತ ಬೆಂಗಳೂರಲ್ಲಿ. ಇನ್ನು ಅವಕಾಶ ಸಿಕ್ಕರೆ ಬರೋಲ್ಲ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ವಿಜಯ್. ಈ ಚಾನ್ಸ್ ನಾನು ಕೊಟ್ಟಿದ್ದು ಮಂಜು ಮುದ್ಗಲ್ ಫಸ್ಟ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲೋ ಕಾಲೇಜಲ್ಲಿ ಓದ್ತಿದ್ದೆ, ಫಿಲಮ್ ಇಂಡಸ್ಟ್ರಿ ಮೇಲೆ ಒಂದು ಆಸೆ ಇತ್ತು. ಹೋಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆ್ಯಕ್ಟ್ ಮಾಡ್ಬೇಕಂತ ಆಸೆ ಇರಲಿಲ್ಲ. ಆದರೆ ನಿನ್ನ ಕೈಯಲ್ಲಿ ಆಗುತ್ತೆ ಆ್ಯಕ್ಟ್ ಮಾಡು ಅಂತ ಹೇಳ್ಬಿಟ್ಟು ನಮ್ಮನ್ನ ಎಂಕರೇಜ್ ಮಾಡಿ, ನಿನ್ ಕೈಯಲ್ಲಿ ಆಗುತ್ತೆ, ನೀನೇನೋ ಒಂದು ಮಾಡ್ತೀಯ, ಬಾ 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 ಅಂತ ಹೇಳ್ಬಿಟ್ಟು ನನಗೆ ಒಂದು ಹುಮ್ಮಸ್ನ ತುಂಬಿಸಿ ಕರ್ಕೊಂಡ್ಬಂದಿದ್ದು ಮಂಜು ಮುದ್ಗಲ್ ಸರ್. ತುಂಬಾ ಥ್ಯಾಂಕ್ಸ್. ಅದೇ ರೀತಿ ಡೈರೆಕ್ಟರ್ ಸರ್ ಕೂಡ ನೋಡಿ, ಇಲ್ಲ ಇವನು ಸೆಟ್ ಆಗಲ್ಲ, ತುಂಬಾ ಸಣ್ಣಕ್ಕಿದ್ದಾನೆ ಹಂಗೆ ಅಂತ ಅವ್ರೇನಾದ್ರು ಹೇಳ್ಬೇಕಾಗಿದ್ರೆ ಅಲ್ಲೇ ಹೇಳಿರೋರು. ಆದ್ರೆ ಅವ್ರೇನು ಹೇಳಿಲ್ಲ. ನಿನ್ನ ಹತ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಕಾನ್ಫಿಡೆನ್ಸ್ ಇದೆಯಾ ಅಷ್ಟು ಸಾಕು, ನಾನ್ ಮಾಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಕೊನೆಯದಾಗಿ ದೊಡ್ಡ ಥ್ಯಾಂಕ್ಸ್ ನಮ್ಮ ತಂದೆ ತಾಯಿಗೆ. ಅವರಿಂದಾನೇ ನಾನು ಇಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಹಿಂಗ್ ಬಂದು ಕುತ್ಕೊಂಡಿದೆ ಅಂದ್ರೆ ಅವರಿಂದಾನೆ. ಸೊ ಅವ್ರಿಗೆ ಬಿಗ್ ಥ್ಯಾಂಕ್ಸ್. ನನ್ನ ರೋಲ್ ಬಗ್ಗೆ ಹೇಳೋದಾದ್ರೆ, ಒಬ್ಬ ಕಾಲೇಜ್ ಸ್ಟೂಡೆಂಟ್, ಒಂದು ಕ್ಯೂಟ್ ಲವ್ ಸ್ಟೋರಿ ಚೆನ್ನಾಗಿರುತ್ತೆ ನೋಡಿ. ಲಾಕ್ ಡೌನ್ ಅಲ್ಲಿ ಆಗಿರೋ ಒಂದು ಸನ್ನಿವೇಶನ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ನಾನು ತಪ್ಪು ಮಾಡಿದಾಗ ಆಕ್ಟಿಂಗ್ ಅಲ್ಲಿ ಇದು ಕರೆಕ್ಟ್ ಆಗಿ ಈ ತರ ಮಾಡು ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಕರ್ಕೊಂಡ್ ಬಂದು ಬುದ್ಧಿ ಹೇಳೋರು. ಇವಾಗ ಬೆಳೀತಿದ್ಯಾ, ಈ ಯಾವ್ಯಾವ್ದು ಮಿಸ್ಟೇಕ್ಸ್ ಇದೆಯೋ ಅದನ್ನ ತಿದ್ದಿ ಸಪ್ರೇಟ್ ಆಗಿ ಹೇಳೋರು, ಯಾವ್ದಾವ್ದು ರೈಟ್ ಇದೆಯೋ ಅದು ಎಲ್ರ ಮುಂದೆ ಚಪ್ಪಲೆ ತಟ್ಟಿ ಹೇಳೋರು. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಆಕ್ಚುಲಿ ನನ್ಗೆ ಆಪರ್ಚುನಿಟಿ ಹೇಗ್ ಬಂದಿದ್ದು ಅಂತ ಅಂದ್ರೆ, ಆಕ್ಚುಲಿ ಐ ಆಮ್ ಫ್ರಮ್ ದಾವಣಗೆರೆ. ಅಲ್ಲಿ ಒಬ್ರು ಫೇಮಸ್ ರೀಲ್ಸ್ ಸ್ಟಾರ್ ಇಂದ ನನ್ಗೆ ಬಂದಿದ್ದು ಕಿರಣ್ ಸರ್ ಇಂದ. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಆಕ್ಚುಲಿ ನಾನೆಲ್ಲ ಒಂದ್ ಕಡೆ ಮದ್ವೆಗೆ ಹೋಗಿದ್ದೆ. ಅಲ್ಲಿ ತುಂಬಾ ಮಂಜು ಸರ್, ಜಾವೇದ್ ಸರ್ ವಿಡಿಯೋ ಕಾಲ್ ಮಾಡ್ಬಿಟ್ಟು ತುಂಬಾ ತಲೆ ತಿಂತಾ ಇದ್ರು ನನ್ಗೆ. ಈ ಕಡೆ ಮದ್ವೆನ ಎಂಜಾಯ್ ಮಾಡಕ್ ಬಿಟ್ಟಿಲ್ಲ, ಸಿನಿಮಾ ಆಪರ್ಚುನಿಟಿನೂ ಅದು ಒಂಥರ ತುಂಬಾ ತಲೆ ಊಟ ಮಾಡಕ್ಕೂ ಬಿಡ್ತಾ ಇಲ್ಲ, ಅಷ್ಟು ತೊಂದರೆ ಮಾಡ್ತಾ ಇದ್ರು. ಆದ್ರೆ ಪಾಪ ವಿಡಿಯೋ ಕಾಲ್ ಅಲ್ಲಿ ಆಡಿಷನ್ ತಗೊಂಡು ಮಾಡಿದ್ರು. ಈ ತರ ಹಿಂಗ್ ಬರ್ಬೇಕು ಅಂತೆಲ್ಲ ಹೇಳಿದ್ರು, ಹಿಂಗ್ ರೋಲ್ ಇದೆ ಅಂತಾನೂ ಹೇಳಿದ್ರು. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ನಮಗ್ ಟಫ್ ಆಗುತ್ತೆ ಆಕ್ಚುಲಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಸ್ವಲ್ಪ ದಿನ ಹೆಂಗಾಗಿ ಹೋಗಿತ್ತು ಅಂತಂದ್ರೆ, ಮನೆಗೆ ಹೋದ್ಮೇಲೆ ನಾವ್ ಅದೇ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಯೂಸ್ ಮಾಡ್ತಾ ಇದ್ವಿ. ಲೈಕ್ ಆ ತರ ಆಗ್ಬಿಟ್ಟಿತ್ತು. Firstly, my co-artist Vijay Vignesh, thank you for supporting me on those days. Thank you. ಲಾಕ್ಡೌನ್ ಟೀಮ್ಗೆ ಫಸ್ಟ್ ಮಂಜು ಮುದ್ಗಲ್ ಬಂದ್ರು. ನನಗೆ ಟೀಸರ್ ಫಸ್ಟ್ ತೋರಿಸಿದ್ರು. ನಾನು ಹೇಳಿದೆ ವಾಟ್ ಎವರ್ ಅದು ಕ್ವಾಲಿಟಿ ಬಗ್ಗೆ ಹೇಳಿದ್ರು. ಸೊ ಕ್ವಾಲಿಟಿ ಸ್ವಲ್ಪ ಡಲ್ ಇದೆ ನೋಡಿ ಅಂತ ಹೇಳಿದೆ. ಆಮೇಲೆ ಹಾಡುಗಳು ತೋರಿಸಿದ್ರು, ತುಂಬಾ ಚೆನ್ನಾಗಿತ್ತು ಹಾಡುಗಳು. ಲಾಕ್ಡೌನ್ ನ ಮತ್ತೆ ನೆನಪು ಮಾಡುವಂತ ಕತೆ ಇದ್ರಲ್ಲಿತ್ತು. ಆದ್ರೆ ಆ ಹಾಡನ್ನ ನೋಡ್ತಾ ಇದ್ರೆ ಅದ್ರಲ್ಲಿ ಗೊತ್ತಾಗ್ತದೆ ಹೇಗಿತ್ತು ಏನಿತ್ತು ಅಂತ ಹೇಳಿ. ಸೊ ಹಾಡು ಎಲ್ರಿಗೂ ಮನಮುಟ್ಟೋ ತರ ಇದೆ, ತುಂಬಾ ಚೆನ್ನಾಗಿದೆ. ಓಕೆ, ನಾನು ತಗೊಳ್ತೀನಿ, ವಾಟ್ ಎವರ್ ನಿಮ್ಗೆ ಏನ್ ಸಪೋರ್ಟ್ ಬೇಕು ಮಾಡ್ತೀನಿ ಅಂತ ಹೇಳಿ
ಸೊ ಹಾಡುಗಳನ್ನ ಸಿರಿ ಮ್ಯೂಸಿಕ್ ರಿಲೀಸ್ ಮಾಡಿದ್ದೀನಿ 4 ಹಾಡಿದೆ ಟೋಟಲಿ. ಒಂದು ಪ್ಯಾಥೋ ಸಾಂಗ್ಸ್ ಇದೆ, 4 ಹಾಡುಗಳಿದೆ. ಲಾಕ್ಡೌನ್ ನಮ್ಗೆ ಮತ್ತೆ ನೆನಪು ಮಾಡುತ್ತೆ, ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 2-3 ಆಂಗಲ್ ಅಲ್ಲಿ ಹೋಗುತ್ತೆ ಅದು. ಹೀರೋ ಮತ್ತೆ ಮಂಜು ಡೈರೆಕ್ಟ್ರು ಎಲ್ಲರೂ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಥೆನ ಪೋಣಿಸಿದ್ದಾರೆ. ನನಗೆ ಗೊತ್ತಿಲ್ಲ, ಅದನ್ನ ಅವ್ರು ಹೇಳ್ಬೇಕು ಮಂಜು ಅವರು, ಯಾಕಂದ್ರೆ ನಾನಂತೂ ಮಾಡಿದ್ದೀನಿ whatever ಏನು ಮಾಡಬಹುದು ಎಲ್ಲ ಮಾಡಿದೀವಿ. ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಅವ್ರು ಹೇಳಿದ್ರು, ಸರ್ ಹಿಂದಿ ಮತ್ತೆ ನಾರ್ತ್ ಇಂಡಿಯನ್ ರೈಟ್ಸ್ ಏನಾದ್ರು ಮಾಡ್ಸೋಣ ಸರ್ ಅಂತ. ಆಯ್ತು, ಏನೇನ್ ಸಪೋರ್ಟ್ ಮಾಡ್ಬೋದು ಐ ಆಮ್ ಸಪೋರ್ಟಿಂಗ್. ಅದಷ್ಟೇ ಅಲ್ಲ, ಅವರು ಇನ್ನೊಂದು ಹೇಳಿದ್ರು, ಈಗ ನೆಕ್ಸ್ಟ್ ಆಲ್ರೆಡಿ ಇನ್ನೊಂದು ಸಿನಿಮಾ ಸೆಟ್ ಮಾಡಿದ್ದಾರೆ, ಇನ್ನೊಂದು ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ, ಅದಕ್ಕೆ ಕತೆ ಬರೆದು ಆಲ್ರೆಡಿ ಅದಕ್ಕೆ ಸಾಂಗ್ ಗಳನ್ನು ಬರೆದ್ಬಿಟ್ಟು ಶೂಟಿಂಗು ಮೇ ಬಿ ಸ್ಟಾರ್ಟ್ ಮಾಡಿರ್ಬೇಕು. ಶೂಟಿಂಗು ಮಾಡಿದ್ರ ಮಂಜು ಅವರೇ? ಇನ್ನೊಂದು ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ. ಅವರು ನಮ್ಮ ಹತ್ರ ಬಂದೆಲ್ಲ ತೋರಿಸಿ ಎಲ್ಲ ಆಗ್ಲೇ ಸ್ಟಾರ್ಟ್. ಅವ್ರು ಸುಮ್ಮನೆ ಹೇಳ್ತಿದ್ದಾರೆ ಮೇ ಬಿ ಇಲ್ಲ. ಅವರು ಆಕ್ಚುಲಿ ನಾನು ನೋಡಿದೆ, ಅದಕ್ಕೂ ಮೊದಲೇ ಏನ್ ಮಾಡಿದ್ರು, ಆ ರೀಲ್ಸ್ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ತುಂಬಾ ಆಕ್ಟಿವ್ ಆಗಿದ್ದಾರೆ. ಹೇಗಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಒಳ್ಳೇದಾಗ್ಲಿ, ಲಾಕ್ ಡೌನ್ ತುಂಬಾ ಚೆನ್ನಾಗಾಗ್ಲಿ, ಸಕ್ಸಸ್ ಆಗ್ಲಿ. ಲಾಕ್ ಡೌನ್ ಟೀಮು ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಇನ್ನೊಂದಷ್ಟು ಸಿನಿಮಾಗಳು ನಿಮಗೆ ಸಿಗ್ಲಿ. ಮತ್ತೆ ನಮ್ಮ ಕರ್ನಾಟಕ ಜೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದಿರಿ, ಆಕ್ಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಈ ಹಾಡು ಸಿರಿ ಮ್ಯೂಸಿಕ್ ಇದೆ, ನೋಡಿ. ಚೆನ್ನಾಗಿದ್ರೆ ಸೇಮ್ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಅವ್ರಿಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಇನ್ನೊಂದು ಅವರು ತಿದ್ದುಕೊಳ್ತಾರೆ, ಕಲ್ತ್ಕೊಳ್ತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸಿನಿಮಾದಲ್ಲಿ ನಾಯಕಿ ತಾಯಿ ಪಾತ್ರ ನಾನು ಮಾಡಿದೀನಿ. ತುಂಬಾ ಚೆನ್ನಾಗಿದೆ ಪಾತ್ರ, ಮತ್ತೆ ಕಥೆನೂ ತುಂಬಾ ಚೆನ್ನಾಗಿದೆ. ಕತೆ ಬಗ್ಗೆ ನಾವ್ ಹೇಳಕ್ ಆಗಲ್ಲ. ಮತ್ತೆ ಕಲಾವಿದನಾಗಿ ಬಂದು ಪ್ರೊಡ್ಯೂಸರ್ ಆಗಿ ನಮ್ಗೂ ಇದ್ರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಈ ತಂಡಕ್ಕೆ ಗುರುತಿಸಿದ್ದು ಕೆಲಸ ಕೊಡಿಸಿದ್ದು ಜಾವಿ ಸರ್, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಇಡೀ ಲಾಕ್ ಡೌನ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ರು ಸಿನಿಮಾ ನೋಡಿ. ವಿಭಿನ್ನ ರೀತಿಯಲ್ಲಿದೆ ಕತೆ, ಏನೋ ಒಂದು ಇರ್ಬೋದು ಅಂತ ಇರುತ್ತೆ ಮನ್ಸಲ್ಲಿ, ಆದ್ರೆ ಊಹೆ ಮಾಡ್ಕೊಳಕ್ ಆಗದೇ ಇರೋಂಥದ್ದು ತಿರುವುಗಳಿದೆ ಇದು ಕಥೆನಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ, ನೋಡಿ ಹರಸಿ ಎಲ್ಲರೂ ಹಾರೈಸಿ ನಮ್ಮ ತಂಡನ ಪ್ರೋತ್ಸಾಹಿಸಿ. ಮತ್ತೆ ಹೊಸದಾಗಿ ಸಿನಿಮಾ ಮಾಡ್ತಾ ಇರೋ ಮಂಜು ಸರ್ಗೆ ದಯವಿಟ್ಟು ಎಲ್ರು ಪ್ರೋತ್ಸಾಹ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ರು ಬಂದು ಸಿನಿಮಾ ಥಿಯೇಟರ್ಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಲಾಕ್ಡೌನ್ ಅಂತ ಸಿನಿಮಾದಲ್ಲಿ ನನ್ನ ಮಗ ಆಕ್ಟ್ ಮಾಡಿದ್ದಾನೆ. ಹಾಗಾಗಿ ಮಂಜು ಅವರು ಮುದಗಲ್ ಅವರು ಮಂಡ್ಯ ಹತ್ರ ಒಂದು ಸಿನಿಮಾ ಶೂಟಿಂಗ್ಗೆ ಅಂತ ನಮ್ಮನ್ನು ಕರೆಸಿದ್ರು. ಅವರು ಅಲ್ಲಿ ನಮಗೆ ಪರಿಚಯ ಆದರು, ನಂಟು ಬೆಳೆಸ್ಕೊಂಡು ಅಲ್ಲಿ ಪರಿಚಯ ಆದರು. ಯಾವುದನ್ನ ಒಂದು ಸಿನಿಮಾ ಮಾಡಬೇಕು, ನಾನು ಸುಮಾರು ವರ್ಷಗಳಿಂದ ಅಲ್ಲಿಗೆ ಇಲ್ಲಿಗೆ ತಿರುಗಿ ತುಂಬ ಸುಸ್ತಾಗಿದೆ, ತುಂಬ ಬೇಜಾರಾಗುತ್ತೆ. ನನಗೆ ತುಂಬ ಆಸೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ, ಅದೇ ನೋವಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ, ಟ್ರೈ ಮಾಡು ಆಗುತ್ತೆ ಅಂತ ಹೇಳಿದೆ. ಸರ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ಬೇರೆ ಮಾತೇ ಇಲ್ಲ, ಆಯ್ತು ನಿನ್ ಧೈರ್ಯ ಇದ್ರೆ ನೀನ್ ಮಾಡು, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವರ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ನಮಗೂ ಪ್ರಾಣ, ನಮ್ಮ ತಾಯಿ ನುಡಿ ಭಾಷೆ ಇದ್ದಂಗೆ. ಆ ಭಾಷೆ ಅಂದ್ರೆ ನಮಗೂ ತುಂಬಾ ಇಷ್ಟ ಆಗಿ, ಆಯ್ತು ನೀವು ಅಲ್ಲಿ ಮಾಡ್ತೀರಲ್ಲ ನಾವು ಬರ್ತೀವಿ, ಹೆಲ್ಪ್ ಆಗುತ್ತೆ, ಏನೋ ಮಾಡಿ ಅಂತ ಹೇಳಿ ಹೇಳಿದ್ವಿ. ಲಾಸ್ಟ್ ಟೈಮ್ ಒಂದ್ಸಲಿ ಫೋನ್ ಮಾಡಿದ್ರು, ಹೀರೋ ಬೇಕು ಹೀರೋ ಅಂದ್ರು. ನನ್ನ ಮಗನೇ ಇದ್ದಾನೆ, ಹೀರೋ ಹಾಕೊಂಬಿಡಪ್ಪ ಅಂತ ಹೇಳಿದೆ. ಹಾಕೊಂಡ್ ಮಾಡ್ಸು ಅಂತೇಳಿ ಕಳ್ಸ್ಕೊಟ್ಟೆ. ಹೀರೋ ಆಕ್ಟಿಂಗ್ ಮಾಡಿ ಅವ್ರು ಬಂದಿಲ್ಲಿ ಕೂತಿದ್ದಾರೆ. ನಾವು ಮಂಜು ಅವರು ತುಂಬಾ ಕಷ್ಟ ಬಿದ್ದಿದ್ದಾರೆ, ಹೇಳ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ ಬಿದ್ದಿದ್ದಾರೆ. ಅಷ್ಟು ಇಷ್ಟ ಅಲ್ಲ, ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದೀವಿ, ಎಲ್ಲ ಖುಷಿಯಲ್ಲಿ ಮಾಡ್ತಾರೆ, ಸಂತೋಷವಾಗಿ ಮಾಡ್ತಾರೆ. ಅವರು ಒಂದೊಂದು ಪೈಸಾನು ಕಷ್ಟ ಬಿದ್ದು ಮಾಡಿದ್ದಾರೆ ಈ ಸಿನಿಮಾ. ಜಾಸ್ತಿ ಹೇಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಎಲ್ರಿಗೂ ನಮಸ್ಕಾರ. ಇದು ಲೋ ಬಡ್ಜೆಟ್ ಸಿನಿಮಾ ಅಂತ, ಖಂಡಿತ ಎಲ್ರು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮಂಜು ಅವರು ತುಂಬಾ ಕಷ್ಟ ಬಿದ್ದು ಈ ಸಿನಿಮಾ ಮಾಡಿದ್ದಾರೆ, ಯಾಕಂದ್ರೆ ಲೋ ಬಡ್ಜೆಟ್ ತುಂಬಾ. ಹಂಗಂತ ನಿಮ್ಮನ್ನೆಲ್ರಿಗೂ ಹೇಳ್ಕೊಂತ ಇದ್ದೀನಿ, ಪ್ರತಿಯೊಬ್ರು ನೋಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ನನ್ನ ಪಾತ್ರ ಏನಂದ್ರೆ ಇವ್ರಿಗೆ ಅತ್ತೆ, ಇವ್ರು ನಮ್ಮ ಸೊಸೆ. ಇದು ಫಸ್ಟ್ ಟೈಮ್ ನಾನು ಸಿನಿಮಾಗೆ ತೋರಿಸ್ಕೊಂತ ಇರೋದು. ಹೆಂಗಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ. ಆದ್ರೆ ಈ ಸಿನಿಮಾದಲ್ಲಿ ಸ್ವಲ್ಪ ಮಾತಾಡಕ್ ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಎಲ್ರು.